ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ FA4 ಅಥವಾ 4ನೇ ರೂಪನಾತ್ಮಕ ಮೌಲ್ಯಮಾಪನವನ್ನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು LB ಆಧಾರಿತವಾಗಿ ರಚನೆ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸೊ ಅದಕ್ಕೆ ಮುಂಚೆ ಏನಂತಂದ್ರೆ, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಮೊದಲಿಗೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ನೋಡ್ತಾ ಹೋಗೋಣ, ಆಮೇಲೆ ಉತ್ತರ ಸಹಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಮುಖ್ಯ ಪ್ರಶ್ನೆ 1ರಲ್ಲಿ ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಬರಬೇಕಾಗಿರ್ತಕ್ಕಂಥದ್ದು. ಸೊ ಪ್ರಶ್ನೆಗಳು ಯಾವುದಾವು ತಂದಾಗ, ಅರಮನೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಒಂದು ಪ್ರಶ್ನೆಯಲ್ಲಿ ನೀಡಿದ್ದೇನೆ. ಅದೇ ರೀತಿ 2ನೇದು, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆ ಅಂತಕ್ಕಂಥದ್ದು ಇದೆ. ಸೊ ಇಲ್ಲಿ ಇದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ. ಆಮೇಲೆ ಇನ್ನು ಮುಖ್ಯ ಪ್ರಶ್ನೆ 7ರಲ್ಲಿ ಸಂಬಂಧಿ ಪದವನ್ನು ಬರೀತಕ್ಕಂಥದ್ದು. ಸೊ 3ನೇದು ಯಾವುದು ಅಂತಂದ್ರೆ, ಕಡ ಅಂತಕ್ಕಂಥದ್ದು ಸಾಲವಾದ್ರೆ ದೂರ್ವೆ ಅಂತಕ್ಕಂಥದ್ದು ಏನಾಗ್ತದೆ ಅಂತೇಳಿ ಬರೀಬೇಕು. ಇನ್ನು ಮಣ್ಣಿಸಿ ಅಂತಕ್ಕಂಥದ್ದು ಇಲ್ಲಿ ಗೌರವಿಸಿ ಅಂತಕ್ಕಂಥದ್ದಾದ್ರೆ ಭಾವಣ್ಣ ಅಂತಕ್ಕಂಥದ್ದು ಏನಾಗ್ತದೆ ಅಂತೇಳಿ ಬರೀತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದಿದೆ. ಇಲ್ಲಿ 5ನೇ ಪ್ರಶ್ನೆ, ಯಾರ ಮುಖವನ್ನು ನೋಡಲಾಗದು ಅಂಥೇಳಿ ಒಂದು ಪ್ರಶ್ನೆಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪ್ರಾರ್ಥನೆಯಿಂದ ಮಳೆ ಬರೆಸುವುದಾಗಿ ಹೇಳಿದವರು ಯಾರು ಅಂತೇಳಿ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. 7ನೇ ಪ್ರಶ್ನೆ, ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಅಂತೇಳಿ. ಇನ್ನು ಅದೇ ರೀತಿ 8ನೇದು, ಬೆಂಗಳೂರು ಸಂಚಾರದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಂತೇಳಿ ಒಂದು ಪ್ರಶ್ನೆಯಲ್ಲಿ. ಮುಖ್ಯ ಪ್ರಶ್ನೆಯಲ್ಲಿ ಸಂದರ್ಭ ಸ್ವಾರಸ್ಯ ಬರೀತಕ್ಕಂಥದ್ದು. ನನಗೂ ಇಲ್ಲಿ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಅಂಥೇಳಿ ಇಲ್ಲಿ ಒಂದು ಸಂದರ್ಭವನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು 10ನೇದು, ಎಮ್ಮವರೊಂದರಕ್ಕೆ ನಗುವ ಅಂತಕ್ಕಂಥದ್ದು ಒಂದು ಪ್ರಶ್ನೆಯಲ್ಲಿ ಸಂದರ್ಭ ಇರತಕ್ಕಂಥದ್ದು. ಇನ್ನು ಕವಿ ಪರಿಚಯಲ್ಲಿ ಏನಂತಂದ್ರೆ ಮುದ್ದಣ್ಣ ಅಂತೇಳಿ ಅದನ್ನು ನೋಡ್ತಾ ಹೋಗೋಣ. ಇನ್ನು ಮತ್ತೊಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು. ಇದಕ್ಕೆ 4 ಅಂಕಗಳು ಇರ್ತವೆ. ಕಾಯಕದಲ್ಲಿ ಡ್ಯಾಶ್ ಕಾಯಕದೊಳಗು ಅಂತಕ್ಕಂಥದ್ದು ಇಲ್ಲಿ ಒಂದು ಪದ್ಯ ಇದೆ. ಅದನ್ನು ಪೂರ್ಣಗೊಳಿಸ್ತಕ್ಕಂಥದ್ದು. ಇಲ್ಲಿ ಉತ್ತರ ಸಹಿತವನ್ನು ಏನು ಮಾಡಿ ಅಂತಂದ್ರೆ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಏನು ಕೇಳಲಾಗಿತ್ತು ಅಂತಂದರೆ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದಿತ್ತು. ಇಲ್ಲಿ ಮೊದಲೇ ಒಂದು ಪ್ರಶ್ನೆ ಏನಿರ್ತಂದ್ರೆ, ಅರಮನೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತೇಳಿ. ಇಲ್ಲಿ ಈ 4 ಆಪ್ಷನ್ಗಳಲ್ಲಿ ಯಾವುದಾಗ್ತೈತೆ ಅಂದ್ರೆ ತತ್ಪುರುಷ ಅಂತಕ್ಕಂಥ ಒಂದು ಸಮಾಸಕ್ಕೆ ಉದಾಹರಣೆ ಆಗಿರ್ತದೆ. ಓಕೆ. ಇನ್ನು 2ನೇ ಪ್ರಶ್ನೆ, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆ ಅಂತಕ್ಕಂಥದ್ದಿದೆ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಪೂರ್ಣ ವಿರಾಮ ಅಂತೇಳಿ ಕರಿತೀವಿ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ಒಂದು 4ನೇ ಒಂದು ಪದವನ್ನು ಇಲ್ಲಿ ಬರೀತಕ್ಕಂಥದ್ದಿದೆ. ಅದನ್ನು ಇಲ್ಲಿ ನೋಡ್ತಾ ಹೋಗೋಣ. ಕಡ ಅಂತಕ್ಕಂಥದ್ದು ಸಾಲವಾದ್ರೆ ದುರ್ವೆ ಅಂತಕ್ಕಂಥದ್ದು ಏನಾಗ್ತದೆ ಅಂತೇಳಿ. ಇದು ಗರಿಕೆ ಅಂತಕ್ಕಂಥ ಒಂದು ಉತ್ತರ ಆಗ್ತದೆ. ಓಕೆ. ನೆಕ್ಸ್ಟ್ 4ನೇ ಪ್ರಶ್ನೆ ಅಂತಂದ್ರೆ, ಮಣ್ಣಿಸಿ ಇದು ಗೌರವಿಸಿ ಅಂತಕ್ಕಂಥದ್ದು ಆಗಿದ್ರೆ, ಇನ್ನು ಭಾವಣ್ಣ ಅಂತಕ್ಕಂಥದ್ದು ಏನಾಗ್ತದೆ ಅಂದರೆ ಇಲ್ಲಿ ಶ್ರೀಗಂಧ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡ್ತದೆ. ಓಕೆ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಇಲ್ಲಿ 5ನೇ ಪ್ರಶ್ನೆ, ಯಾರ ಮುಖವನ್ನು ನೋಡಲಾಗದು ಅಂತೇಳಿ ಇಲ್ಲಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ. ಅರಿವು, ಆಚಾರ, ಸಮ್ಯ ಜ್ಞಾನವನ್ನು ಅರಿಯದೆ ನಾಮವು ಹೊತ್ತುಕೊಂಡು ತಿರುಗುವ ಒಂದು ಗಾವಿಲರ ಮುಖವನ್ನು ಇಲ್ಲಿ ನೋಡಲಾಗದು ಅಂತೇಳಿ ಇಷ್ಟು ಉತ್ತರವನ್ನು ಬರೀಬೇಕು. ಇನ್ನು 6ನೇ ಪ್ರಶ್ನೆ, ಪ್ರಾರ್ಥನೆಯಿಂದ ಮಳೆ ಬರೆಸುವುದು ಆಗಿ ಹೇಳಿದವರು ಯಾರು ಅಂತೇಳಿ ಇಲ್ಲಿ ಯಾರು ಹೇಳ್ತಾರೆ ಅಂತಂದ್ರೆ ಸಾಯಿಬಾಬಾ ಅಂತಕ್ಕಂಥವ್ರು ಹೇಳ್ತಾರೆ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಅಂಥೇಳಿ. ಇಲ್ಲಿ ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ಅಕ್ಷರಾಭ್ಯಾಸ ಅಂತಕ್ಕಂಥದ್ದು ಪ್ರಾರಂಭವಾಗಿದ್ದು. ಹಬ್ಬದ ದಿನ ಅದು ಒಂದು ಸರಸ್ವತಿ ನಮಸ್ತುಭ್ಯಂ ಪರದ ಒಂದು ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂಥೇಳಿ. ಅಮ್ಮ ಏನು ಮಾಡ್ತಿದ್ದಾರೆ ಅಂತಂದ್ರೆ ನೆಲದಲ್ಲಿ ಒಂದು ಮರಳು ಹರಡಿ ಅಲ್ಲಿ ಕೂರಿಸ್ಕೊಂಡು ಅಲ್ಲೇನು ಮಾಡ್ತಾಳೆ ಅಂತಂದ್ರೆ ಬೆರಳನ್ನ ಹಿಡಿದುಕೊಂಡು ಅಂತಕ್ಕಂಥ ಒಂದು ಅಕ್ಷರವನ್ನು ಬರೆಸಿದ್ದಳು. ಹೀಗೆ ಅಮ್ಮ ನಿತ್ಯ ಏನಪ್ಪ ಅಂದರೆ ಹೀಗೆ ಮಾಡಿಸುತ್ತಿದ್ದರಿಂದ ಶಾಲೆಯಲ್ಲಿ ಅಕ್ಷರ ಒಂದು ಕಲಿಯೋದಕ್ಕೆ ಆರಂಭಿಸ್ತಕ್ಕಂಥ ಹೊತ್ತಿಗೆ ಅನೇಕ ಅಕ್ಷರಗಳನ್ನು ಇಲ್ಲಿ ಲೇಖಕರು ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ ಕಲಿತುಬಿಟ್ಟಿದ್ರು. ಓಕೆ. ಈ ರೀತಿ ಏನಂತಂದ್ರೆ ಲೇಖಕರ ಒಂದು ಅಕ್ಷರಾಭ್ಯಾಸ ಅಂತಕ್ಕಂಥದ್ದು ಪ್ರಾರಂಭವಾಗಿರ್ತದೆ. ಓಕೆ. ನೆಕ್ಸ್ಟ್ 8ನೇದು, ಬೆಂಗಳೂರು ಸಂಚಾರದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಂತೇಳಿ ಇಲ್ಲಿ ಒಂದು ಪ್ರಶ್ನೆ ಇತ್ತು. ನೋಡೋದಾದ್ರೆ
ಸೊ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದೇ ಏನಪ್ಪ ಅಂದ್ರೆ ಒಂದು ಪ್ರಯಾಸದ ಕೆಲಸ ಅಂಥೇಳಿ ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರು ಈ ರೀತಿಯಾಗಿ ಒಂದು ಅಭಿಪ್ರಾಯವನ್ನು ಪಡ್ತಾರೆ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ ಸಂದರ್ಭ ಸಾರಾಂಶವನ್ನು ಬರೀತಕ್ಕಂಥದ್ದಿದೆ. ಇಲ್ಲಿ ನೋಡ್ತಾ ಹೋಗೋಣ. 9ನೇದು, ಸೊ ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಅಂಥೇಳಿ ಒಂದು ಸಂದರ್ಭದ ಕ್ವಶನ್ನು. ಸೊ ಆಯ್ಕೆಯನ್ನು ಮೊದಲು ನೋಡೋಣ. ಸೊ ಈ ಒಂದು ವಾಕ್ಯವನ್ನು ಡಾಕ್ಟರ್ ಯು.ಆರ್. ಅನಂತಮೂರ್ತಿ ಅವರು ಬರೆದಿರ್ತಕ್ಕಂಥ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಂಡು ಅಮ್ಮ ಎಂಬ ಒಂದು ಗದ್ಯ ಪಾಠದಿಂದ ಏನು ಮಾಡಲಿಲ್ಲ ಅಂದರೆ ಇಲ್ಲಿ ಆರಿಸಿಕೊಳ್ಳಲಾಗಿದೆ ಅಂಥೇಳಿ ಇಲ್ಲಿ ಬರಿಬೇಕಾಗ್ತದೆ. ಇನ್ನು ಸಂದರ್ಭ ತೆಗೆದುಕೊಂಡಾಗ ಲೇಖಕರು ಚಿಕ್ಕವರಿದ್ದಾಗ ಅವರಿಗೆ ಚೋಲವಾಗಿರಲಿಲ್ಲ. ಸೊ ರಂಜದ ಹೂವನ್ನು ತಂದು ಪೋಣಿಸಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ ಸೊ ಮನೆಗೆ ಇಲ್ಲಿ ಮುಡಿಯುವುದಕ್ಕೆ ಕೊಡ್ತಕ್ಕಂಥದ್ದು. ಸೊ ಅವರು ಮುಡಿದುಕೊಳ್ಳುವುದು ಅಂಥೇಳಿ ವಿವರಿಸುವಾಗ ಸೊ ಈ ಒಂದು ಮೇಲಿನಂತೆ ಏನು ಮಾಡ್ತಾರೆ ಅಂತಂದ್ರೆ ನನಗೂ ಕೂಡ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಅಂತೇಳಿ ಹೇಳ್ತಾರೆ. ಸೊ ಅದೇ ರೀತಿ ಸ್ವಾರಸ್ಯವನ್ನು ನೋಡೋದಾದ್ರೆ ಚೋಲವಾಗದೇ ಇದ್ದ ಒಂದು ಸಂದರ್ಭದಲ್ಲಿ ಸೊ ತನಗೂ ಹೆಣ್ಣು ಮಕ್ಕಳಿಗೆ ಇದ್ದಂತೆ ಉದ್ದ ಕೂದಲು ಇದ್ದ ದಿನಗಳನ್ನು ಸೊ ಅವರನ್ನು ಹೆಣ್ಣು ಮಗುವಿನಂತೆ ಸೊ ಅಲಂಕರಿಸುತ್ತಾ ಒಂದು ದಿನಗಳನ್ನು ಇಲ್ಲಿ ಲೇಖಕರು ಏನು ಮಾಡ್ತಾರೆ ಅಂತಂದರೆ ಸ್ಮರಿಸಿಕೊಳ್ತಾರೆ. ಇದು ಸ್ವಾರಸ್ಯ ಅಂತ ಹೇಳಿ. ಇನ್ನು 2ನೇದು ಮುಖ್ಯವಾಗಿ ಸಂದರ್ಭ ಇರ್ತಕ್ಕಂಥದ್ದು. ಸೊ ವೃಂದಿ ಹಾರಕ್ಕೆ ನಗು ಅಂತಕ್ಕಂಥದ್ದು ಒಂದು ಇಲ್ಲಿ ಪ್ರಶ್ನೆ ಇದೆ ಅಥವಾ ಸಂದರ್ಭ ಇದೆ. ಸೊ ಆಯ್ಕೆಯನ್ನು ನೋಡೋದಾದ್ರೆ ಸೊ ಈ ಒಂದು ವಾಕ್ಯವನ್ನು ಜಿ. ವೆಂಕಟ ಸುಬ್ಬಯ್ಯ ಅವರು ಸಂಪಾದಿಸಿರ್ತಕ್ಕಂಥ ಮುದ್ದಣ್ಣ ಭಂಡಾರ ಕೃತಿಯಿಂದ ಇದು ಸಪ್ತಾಕ್ಷರಿ ಮಂತ್ರ ಅಂತಕ್ಕಂಥ ಒಂದು ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ ತೆಗೆದುಕೊಂಡಾಗ ಅರಣ್ಯ ಮುರಿಗಳು ತಮಗಿರುವ ಮಂತ್ರಶಕ್ತಿಯಿಂದ ಅತಿಥಿಗಳಿಗೆ ಸತ್ಕಾರ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದಾಗ ಸೊ ಮನೋರಮೆಯು ತಪಸ್ಸಿಗಳಿಗೇನು ಸಂಸಾರದ ಚಿಂತೆಯೇ ಅಂಥೇಳಿ ಒಂದು ಪ್ರಶ್ನೆ ಆಗ್ತದೆ. ನಿಮ್ಮಂಥ ಕವಿಗಳು ಸಂಸಾರದ ಗೊಡವೆ ಇಲ್ಲದ ಹಾಳು ಕತೆ ಬರೆದು ಕೊಂಡಿರುವಿರಿ. ಸೊ ನೀವು ಕೂಡ ಏನಪ್ಪ ಅಂದರೆ ಇಲ್ಲಿ ಹಿರಿಯ ಮುನಿಗಳಿಂದ ಮಂತ್ರಶಕ್ತಿ ಉಪದೇಶ ಪಡೆದುಕೊಂಡರಾಗದೆ ಅಂಥೇಳಿ ಛೇಡಿಸಿದ ಒಂದು ಸಂದರ್ಭದಲ್ಲಿ ಮುದ್ದಣ್ಣ ಈ ಮಾತನ್ನು ಹೇಳ್ತಾನೆ. ಇನ್ನು ಸ್ವಾರಸ್ಯ ಬಂದಾಗ ಸೊ ಹಿಂದೆ ಕವಿ ಸಾಹಿತಿಗಳು ಸಾಹಿತ್ಯ ರಚನೆಯಲ್ಲೇ ಮುಳುಗಿದ್ದು ಬಡತನದಿಂದ ಸಂಸಾರವನ್ನು ನಡೆಸುತ್ತಿದ್ದ ಬಗ್ಗೆ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗ್ತದೆ. ಓಕೆ. ಇನ್ನು ಕವಿ ಪರಿಚಯ ಒಂದು ಪ್ರಶ್ನೆ ಇತ್ತು. ಸೊ ಅದು ಮುದ್ದಣ್ಣ ಅಂಥೇಳಿ. ಸೊ ಮುದ್ದಣ್ಣರವರ ಪೂರ್ಣ ಹೆಸರು ಏನಂತಂದ್ರೆ ಲಕ್ಷ್ಮೀನಾರಾಯಣಪ್ಪ ಅಂಥೇಳಿ. ಸೊ ಉಡುಪಿ ಜಿಲ್ಲೆಯ ಕಾರ್ಕಳ ಒಂದು ತಾಲೂಕಿನಲ್ಲಿರ್ತಕ್ಕಂಥ ನಂದಳಿಕೆಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ 1870 ಜನವರಿ 24ರಂದು ಜನಿಸ್ತಾರೆ. ಇನ್ನು ತಂದೆ ಯಾರಂತಂದ್ರೆ ತಿಮ್ಮಪ್ಪಯ್ಯ, ತಾಯಿ ಮಹಾಲಕ್ಷ್ಮಿ ಅಂತಕ್ಕಂಥವ್ರು. ಇನ್ನು ತಾಯಿ ಏನು ಮಾಡ್ತಾಯಿದ್ರು ಅಂತಂದ್ರೆ ಈತನನ್ನು ಮುದ್ದಣ್ಣ ಅಂತೇಳಿ ಮುದ್ದಿನಿಂದ ಕರಿತಾಯಿದ್ಳು. ಸೊ ಹಾಗಾಗಿ ಕನ್ನಡ ನಾಡು ಸೊ ಈತನನ್ನು ಇನ್ನಂತೇಳಿ ಕರಿತು ಅಂತಂದ್ರೆ ಮುದ್ದಣ್ಣ ಅಂತೇಳಿ ಕರಿತು. ಸೊ ಈತನ ಒಂದು ಪ್ರಮುಖ ಕೃತಿಗಳ ತಿಳಿ ಬಂದಾಗ ರತ್ನಾವತಿ ಕಲ್ಯಾಣ ಅಂತಕ್ಕಂಥದ್ದಿದೆ. ಆಮೇಲೆ ಕುಮಾರ ವಿಜಯ ಅಂತಕ್ಕಂಥದ್ದಿದೆ. ಅದೇ ರೀತಿ ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಶ್ರೀರಾಮ ಪಟ್ಟಾಭಿಷೇಕಂ ಅಂತಕ್ಕಂಥದ್ದು ಕಂಡುಬರ್ತದೆ. ಇನ್ನು ಕಾವ್ಯ ಹಳೆಗನ್ನಡದ ಒಂದು ಶೈಲಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದು ಏನಂತಂದ್ರೆ ಅದ್ಭುತ ರಾಮಾಯಣ ಅಂತಕ್ಕಂಥದ್ದಿದೆ. ಅದೇ ರೀತಿ ರಾಮೇಶ್ವ ಮೇಧಂ ಅಂತಕ್ಕಂಥದ್ದು ಕಂಡುಬರ್ತದೆ. ಸೊ ಈ ಒಂದು ಗದ್ಯ ಭಾಗಗಳು ಸೊ ಮುದ್ದಣ್ಣನಿಂದ ಯಾವತ್ತಂದ್ರೆ ರಚನೆಯಾಗಿರ್ತಕ್ಕಂಥದ್ದು. ಇನ್ನು ಹೊಸಗನ್ನಡದ ಅರುಣೋದಯ ಮುಂಗೋಳಿ ಅಂತಕ್ಕಂಥದ್ದು ಒಂದೇನಾಯ್ತು ಅಂದ್ರೆ ಒಂದು ಕಾವ್ಯ ಇರ್ತಕ್ಕಂಥದ್ದು. ಅದು ಏನಾಗೈತೆ ಅಂದರೆ ಪ್ರಶಂಸೆಗೆ ಇಲ್ಲಿ ಹೆಸರಾಗಿರ್ತಕ್ಕಂಥದ್ದು. ಓಕೆ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಸೊ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತೇಳಿದ. ಸೊ ಕಾಯಕದಲ್ಲಿ ಡ್ಯಾಶ್ ಕಾಯಕದೊಳಗು ಅಂತಕ್ಕಂಥದ್ದು. ಸೊ ಈ ಒಂದು ಪದ್ಯ ಭಾಗವನ್ನು ಇಲ್ಲಿ ನೋಡ್ಕೊಳ್ಬೋದು. ಓಕೆ. ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.